ಪ್ರೈಸ್ ಗಾಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಜಯದ ವಾಕ್ಯದ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆಯಾದ ದೇವರನ್ನು ಆರಾಧಿಸುವ, ಆತನ ಮಹಿಮೆ ಪಡಿಸುವ, ಆತನ ಘನಪಡಿಸುವ. ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು, ಆತನ ಪ್ರೀತಿ ಶಾಶ್ವತವಾದದ್ದು, ಆತನ ಕರುಣೆ ಶಾಶ್ವತವಾದದ್ದು. ಪ್ರಿಯರೇ, ನಿಮ್ಮ ಕಷ್ಟ, ಸಂಕಟ, ದುಃಖ, ನೋವು, ಚಿಂತೆ, ಬಾಧೆ ಅಥವಾ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗಿರಬಹುದು. ಬಟ್ ಕರ್ತನು ನಿಮ್ಮನ್ನು ಸಂತೈಸ್ತಾನೆ. ಬನ್ನಿ, ನಾವು ಸ್ವಲ್ಪ ಹೊತ್ತು ತಂದೆಯಾದ ದೇವರನ್ನು ಆರಾಧಿಸುವ, ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. Hallelujah. Praise the Lord. ವಾಕ್ಯ ಹೇಳ್ತದೆ, ಇನ್ನು ಮುಂದೆ ಜೀವಿಸೋದು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ನನ್ನ ಮೂಲಕ ಆತನು ಜೀವಿಸುವ ಆತನಾಗಿದ್ದಾನೆ. ಆತನೇ ನಮ್ಮ ನೀತಿಯು, ಆತನೇ ನಮ್ಮ ಜ್ಞಾನವು, ಆತನೇ ನಮ್ಮ ಜೀವಿತದಲ್ಲಿ ಸರ್ವಸ್ವವಾಗಿರುವ ಆತನು. ಆದ್ರಿಂದ ಪ್ರಿಯರೇ, ಈ ಬೆಳಗಿನ ಜಾವದಲ್ಲಿ ಆತನನ್ನೇ ದೃಷ್ಟಿಸುತ್ತಾ, ಕರ್ತನೆ ನನ್ನ ಸತ್ಯವು, ನನ್ನ ಜೀವವು, ನನ್ನ ಮಾರ್ಗವು, ನಾವನ್ನೆಲ್ಲವಾದ ಆತನೇ. ನಾನು ನಿನಗಾಗಿ ಜೀವಿಸ್ತೇನೆ, ನಿನ್ನ ಸನ್ನಿಧಾನದಲ್ಲಿ ಹರ್ಷಿಸುತ್ತಾ ಉಲ್ಲಾಸಿಸುತ್ತಾ ನಿನಗಾಗಿ ಜೀವಿಸ್ತೇನೆ ಅಂತ ಹೇಳೋಣ. ನಿನ್ನ ಸಾನ್ನಿಧ್ಯ, ನಿನ್ನ ಮಹಿಮೆಯು, ನಿನ್ನ ಸಾನ್ನಿಧ್ಯ, ನಿನ್ನ ಮಹಿಮೆಯು, ಯೇಸು 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 ಯೇಸು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಮಹಿಮೆ 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 ನಿನಗೊಬ್ಬನಿಗೆ, ಮಹಿಮೆ ಮಹಿಮೆ ಮಹಿಮೆ. ಆತನು ಶುದ್ಧನು ಪರಿಶುದ್ಧನು, ಶುದ್ಧನು ಶುದ್ಧನು ಪರಿಶುದ್ಧನು. Thank you Lord. Oh glory. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. Thank you Lord. Holy Spirit, thank you. ನಿನ್ನ ನೀತಿಯು, ನಿನ್ನ ಶುದ್ಧೀಕರಣ, ನಿನ್ನ ನೀತಿಯು, ನಿನ್ನ ಶುದ್ಧೀಕರಣ, ಯೇಸು 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 ಯೇಸು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಶುದ್ಧನು ಶುದ್ಧನು ಪರಿಶುದ್ಧನು, ಶುದ್ಧನು ಶುದ್ಧನು ಪರಿಶುದ್ಧನು. Oh, praise you. Glory, glory. Thank you, Jesus. ಅಪ್ಪ, ತಂದೆ ಸ್ತೋತ್ರ. ನಿನ್ನ ಜ್ಞಾನವು, ನಿನ್ನ ಧ್ಯಾನವು, ನಿನ್ನ ಜ್ಞಾನವು, ನಿನ್ನ ಧ್ಯಾನವು, ಯೇಸು 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 ಯೇಸು. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. Glory. Hallelujah
ಪ್ರಿಯರೇ, ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 8ನೇ ಅಧ್ಯಾಯ 16ನೇ ವಚನ, 16 ಮತ್ತು 17ನೇ ವಚನ. ಸಂಜೆಯಾಗಲು ದೆವ್ವ ಹಿಡಿದ ಬಹಳ ಜನರನ್ನು ಆತನ ಬಳಿಗೆ ಕರೆತಂದರು. ಆತನು ಮಾತು ಮಾತ್ರದಿಂದಲೇ ದೆವ್ವಗಳನ್ನು ಬಿಡಿಸಿದಲ್ಲದೆ ಮೈಯಲ್ಲಿ ನೆಟ್ಟಗಿಲ್ಲದವರನ್ನು ವಾಸಿ ಮಾಡಿದನು. ಇದರಿಂದ ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಎಂದು ಯೆಶಾಯನೆಂಬ ಪ್ರವಾದಿಯಿಂದ ಹೇಳಿರುವ ಮಾತು ನೆರವೇರಿತ್ತು. ಪ್ರೈಸ್ ಗಾಡ್. ಪ್ರಿಯರೇ, ಈ ವಾಕ್ಯವನ್ನು ನಾವು ಓದುವಾಗ ನಮಗೆ ಸಿಗ್ತದೆ, ಸಂಜೆಯಾಗಲು ದೆವ್ವ ಹಿಡಿದ ಬಹಳ ಜನರನ್ನು ಆತನ ಬಳಿಗೆ ಕರೆದಂದರು. ಬೈಬಲ್ ಹೇಳುತ್ತದೆ, ಆತನು ಮಾತು ಮಾತ್ರದಿಂದಲೇ ದೆವ್ವಗಳನ್ನು ಬಿಡಿಸಿದಲ್ಲದೆ. ದೆವ್ವ ಹಿಡಿದ ಬಹು ಜನರನ್ನು ಯೇಸುವಿನ ಬಳಿಗೆ ಕರೆತಂದರು. ಆತನು ಕೇವಲ ಮಾತು ಮಾತ್ರದಿಂದಲೇ ದೆವ್ವಗಳನ್ನು ಬಿಡಿಸಿದನು. ಕೇವಲ ಮಾತು ಮಾತ್ರದಿಂದಲೇ, ಓನ್ಲಿ ವರ್ಡ್. ಯಾವ ವಸ್ತು ತೋರಿಸಲಿಲ್ಲ, ಯಾವ ಬೊಬ್ಬೆ ಹಾಕಲಿಲ್ಲ, ಕೇವಲ ಮಾತು. ನಂಬರ್ 1, ಯೇಸುವಿಗೆ ಗೊತ್ತಿತ್ತು ಯೇಸು ತಾನು ಯಾರಾಗಿದ್ದಾನಂತ. ಯೇಸುವಿಗೆ ಗೊತ್ತಿತ್ತು ತಾನು ಯಾರಾಗಿದ್ದಾನಂತ. ಆತನಿಗೆ ಗೊತ್ತಿತ್ತು ಆತನು ದೇವರ ಮಗನಾಗಿದ್ದಾನಂತ. ನಂಬರ್ 1. ನಂಬರ್ 2, ಆತನಿಗೆ ಗೊತ್ತಿತ್ತು ಆತನು ಭೂಲೋಕದಲ್ಲಿ ಮನುಷ್ಯ ಕುಮಾರನಾಗಿದ್ದಾನಂತ. ಯಾಕಂತ ಹೇಳಿದರೆ, ದೆವ್ವಗಳ ಮೇಲೆ ಅಧಿಕಾರ ಇರುವಂಥದ್ದು ಭೂಲೋಕದಲ್ಲಿ ದೇವರು ಮನುಷ್ಯನಿಗೆ ಅಧಿಕಾರವನ್ನು ಕೊಟ್ಟನು. ಯೇಸು ಸ್ವಾಮಿ ಲೋಕದಲ್ಲಿ ಬರುವಾಗ ಆತನು ದೇವರಾಗಿ ಲೋಕಕ್ಕೆ ಬರಲಿಲ್ಲ. ಆತನು 100% ಮನುಷ್ಯನಾಗಿ ಲೋಕಕ್ಕೆ ಬಂದನು. ನಾವು ನೋಡ್ತೇವೆ, 100% ಮನುಷ್ಯನಾಗಿ ಈ ಲೋಕಕ್ಕೆ ಆತನು ಬಂದನು. ಮತ್ತು ಇಲ್ಲಿ ಮುಂದೆ ಹೇಳ್ತದೆ, ಮೈಯಲ್ಲಿ ನೆಟ್ಟಗಿಲ್ಲದವರನ್ನು ವಾಸಿ ಮಾಡಿದನು. ಇದೆಲ್ಲ ಮೈಯಲ್ಲಿ ನೆಟ್ಟಗಿಲ್ಲದವರು, ಬಗ್ಗುವಂಥದ್ದು, ಇದೆಲ್ಲ ದುರಾತ್ಮಗಳು, ರೋಗಗಳನ್ನು ತಂದು ಹಾಕುವಂಥದ್ದು. ದ ಮೆನಿ ಸಿಕ್ನೆಸ್ ಕಾಸ್ಡ್ ಬೈ ಡಿಮನ್ಸ್. ಓಕೆ, ನ್ಯಾಚುರಲ್ ನಿಮಗೆ ಏನೇ ಕಾಣ್ಬೋದು, ಬಟ್ ಡಿಮನ್ಸ್ ಅವರು ಸ್ಪಿರಿಚುವಲಿ ಆಗಿದ್ದಾರೆ, ಅವರು ಆತ್ಮಿಕ ಲೋಕದಲ್ಲಿದ್ದಾರೆ. ಓಕೆ, ಅವುಗಳು ಮನುಷ್ಯನಿಗೆ ರೋಗಗಳನ್ನು, ಬೇನೆಗಳನ್ನು ಉಂಟು ಮಾಡುತ್ತವೆ. 17ನೇ ವಚನ ಹೇಳ್ತದೆ, ಇದರಿಂದ ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಎಂದು ಯೆಶಾಯನೆಂಬ ಪ್ರವಾದಿಯಿಂದ ಹೇಳಿರುವ ಮಾತು ನೆರವೇರಿತು. ಇನ್ನೇ ಅನೇಕರು ಹೇಳುತ್ತಾರೆ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ನಮ್ಮ ಪಾಪಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. ಇದು ಪಾಸ್ಟರ್, ಇದು ಸ್ಪಿರಿಚುವಲ್ ಹೀಲಿಂಗ್, ಇದು ಫಿಸಿಕಲ್ ಹೀಲಿಂಗ್ ಅಲ್ಲ ಅಂತ ಕೆಲವರು ಹೇಳಿರ್ಬೋದು. ಸ್ಪಿರಿಚುವಲ್ ಹೀಲಿಂಗ್ ಇಟ್ ವಿಲ್ ಬ್ರಿಂಗ್ ಫಿಸಿಕಲ್ ಹೀಲಿಂಗ್. ಒಬ್ಬ ಮನುಷ್ಯನ ಪಾಪಗಳು ಶ್ರಮಿಸಲ್ಪಟ್ಟ ಕೂಡಲೇ ರೋಗಗಳು ಆತನನ್ನು ಬಿಟ್ಟು ಹೋಗುತ್ತವೆ. ರೋಗಗಳು ಬಿಟ್ಟು ಹೋಗ್ತದೆ. ಈ ಸ್ವಾಮಿ ಒಬ್ಬ ವ್ಯಕ್ತಿಗೆ ಹೇಳಿದೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ನಿನ್ನ ಹಾಸಿಗೆಯನ್ನು ತೆಗೆದುಕೊಂಡು ಎದ್ದು ನಡೆ ಅಂತ ಹೇಳಿದ. ರೈಟ್? ಎಲ್ಲಿ ಪಾಪ ಇದೆ ಅಲ್ಲಿ ಸೈತಾನಿಗೆ ನ್ಯಾಯಬದ್ಧವಾದ ಅಧಿಕಾರ ಇದೆ. ಪಾಪ ಕ್ಷಮಿಸಲ್ಪಡುವಂಥದ್ದು ಪ್ರಿಯರೇ, ಅದು ಕೇವಲ ಯೇಸು ಕ್ರಿಸ್ತನು ಕಲ್ವಾರಿ ಕ್ರೂಜೆಯಲ್ಲಿ ನಮಗೋಸ್ಕರ ಮಾಡಿ ಮುಗಿಸಿದ ಕೆಲಸವನ್ನು ನಾವು ನಂಬಿದಾಗ ನಮ್ಮ ಪಾಪಗಳು ಕ್ಷಮಿಸಲ್ಪಡುತ್ತವೆ. ಬಟ್ ಯೇಸು ಸ್ವಾಮಿ ಶಿಲುಬೆಗೆ ಹೋಗುವ ಮುಂಚೆನೇ ಅಡ್ವಾನ್ಸ್ ಆಗಿ ಕೆಲವರ ಪಾಪಗಳನ್ನು ಕ್ಷಮಿಸಿದ. ಇನ್ನು ಬೈಬಲ್ ಹೇಳುತ್ತೆ, ಆತ ನಮ್ಮ ಬೇನೆಗಳನ್ನು ತನ್ನ ದೇಹದ ಮೇಲೆ ತಾನೇ ಹೊತ್ತುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಎಂಬ ಯೆಶಾಯನ ಪ್ರವಾದಿಯ ಮಾತು ನೆರವೇರುತ್ತಂತ ವಾಕ್ಯ ಹೇಳ್ತದೆ. ಕೆಲವರು ಹೇಳ್ತಾರೆ ಇದು ಕೇವಲ ಫ್ಯೂಚರಿಗೆ ಅಂತ. ಆಗ ಈ ಸ್ವಾಮಿ ಶಿಲುಬೆಗೆ ಹೋಗಲಿಲ್ಲ, ಹೇಗೆ ವಚನ ನೆರವೇರಿತ್ತು
ಅಂತ ಕೆಲವರು ಕೇಳುವವರು ಇರ್ತಾರೆ. ಇನ್ನೊಂದು ನಿಮಗೆ ಸ್ಕ್ರಿಪ್ಚರ್ ನಾನು ತೋರಿಸ್ತೇನೆ. ಯೋಹಾನ ಸುವಾರ್ತೆಯಲ್ಲಿ 11ನೇ ಅಧ್ಯಾಯ. ಯೋಹಾನ ಸುವಾರ್ತೆಯಲ್ಲಿ 11ನೇ ಅಧ್ಯಾಯ. ಲಾಜರಸನು ಸತ್ತು ಹೋಗಿದ್ದಾನೆ. ಓಕೆ, ಯೇಸು ಸ್ವಾಮಿ ನಾವು ನೋಡ್ತೇವೆ ಮಾರ್ತ ಮತ್ತು ಮರಿಯಳ ಮನೆಗೆ ಹೋಗ್ತಾನೆ. ಯಾಕಂದರೆ ಲಾಜರಸನ ಸಹೋದರಿಯರು ಮಾರ್ತ ಮತ್ತು ಮರಿಯಳು. ಯೇಸುವಿಗೆ ಅವರು ಇನ್ಫಾರ್ಮೇಷನ್ ಕೊಡ್ತಾರೆ, ಬಟ್ ಯೇಸು ಸ್ವಾಮಿ ಹೋಗುವುದಿಲ್ಲ. 4 ದಿನದ ನಂತರ ಅಲ್ಲಿ ಹೋಗುತ್ತಾನೆ. ಅಲ್ಲಿ ನಾವು ನೋಡ್ತೇವೆ ಮರಿಯಳು ಒಂದು ಮಾತನ್ನು ಹೇಳ್ತಾಳೆ. 11ನೇ ಅಧ್ಯಾಯ 32ನೇ ವಚನ. ಮರಿಯಳು ಯೇಸು ಇದ್ದಲ್ಲಿಗೆ ಬಂದು ಆತನು ಕಂಡು ಆತನ ಪಾದಕ್ಕೆ ಬಿದ್ದು, ಸ್ವಾಮಿ, ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯ್ತಿರಲಿಲ್ಲ ಅಂದಳು. ಆಕೆ ಗೋಳಾಡುವುದನ್ನು, ಆಕೆಯ ಸಂಗಡ ಬಂದ ಯಹೂದ್ಯರು ಗೋಳಾಡುವುದನ್ನು ಯೇಸು ಕಂಡಾಗ ಆತ್ಮದಲ್ಲಿ ನೊಂದುಕೊಂಡು ತತ್ತರಿಸಿ, ಅವನು ಎಲ್ಲಿಟ್ಟಿದ್ದೀರಿ ಎಂದು ಕೇಳಿದನು. ಅವರು, ಸ್ವಾಮಿ, ಬಂದು ನೋಡು ಅಂದರು. ಓಕೆ, 11ನೇ ಅಧ್ಯಾಯ 21ನೇ ವಚನ. ಮತ್ತು ಮಾರ್ತಳು ಯೇಸುವಿಗೆ, ಸ್ವಾಮಿ, ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ. ಈಗಲಾದರೂ ದೇವರನ್ನು ಏನು ಬೇಡಿಕೊಳ್ಳುತ್ತೀಯೋ ಅದನ್ನು ದೇವರು ನಿನಗೆ ಅನುಗ್ರಹಿಸುವನೆಂದು ಬಲ್ಲೆನು ಎಂದು ಹೇಳಿದಳು. ಯೇಸು ಆಕೆಗೆ, ನಿನ್ನ ತಮ್ಮನು ಎದ್ದು ಬರುವನೆಂದು ಹೇಳಿದನು. 24ನೇ ವಚನ. ಮಾರ್ತಳು ಸತ್ತವರಿಗೆ ಕಡೆಯ ದಿನದಲ್ಲಿ ಪುನರುತ್ಥಾನವಾಗುವಾಗ ಅವನು ಎದ್ದು ಬರುವನೆಂದು ನಾನು ಬಲ್ಲೆನು ಅಂದಳು. 25ನೇ ವಚನ. ಯೇಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನ ನಂಬುವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನ ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಇದನ್ನು ನಂಬುತ್ತೀಯಾ ಎಂದು ಹೇಳಿದನು. ಇದನ್ನು ನಂಬುತ್ತೀಯಾ? ಐ ಆಮ್ ದ ರಿಸರಕ್ಷನ್ ಆ್ಯಂಡ್ ಐ ಆಮ್ ದ ಲೈಫ್. ನಾನೇ ಪುನರುತ್ಥಾನವೂ ನಾನೇ ಜೀವವೂ ಆಗಿದ್ದೇನೆ. ಆತನು ಶಿಲುಬೆಗೆ ಹೋಗಲಿಲ್ಲ, ಆತನು ಹೂಣಲ್ಪಡಲಿಲ್ಲ, ಆತನು ಪುನರುತ್ಥಾನ ಆಗಲಿಲ್ಲ. ಇಲ್ಲಿ ಹೇಳ್ತಾನೆ, ಏ ಸ್ವಾಮಿ, ನಾನೇ ಪುನರುತ್ಥಾನ ಮತ್ತು ನಾನೇ ಜೀವ. ಯೆಶಾಯ ಪ್ರವಾದಿಯ ಗ್ರಂಥದಲ್ಲಿ ಬರೆದ ಮಾತು ಇಲ್ಲಿ ನೆರವೇರುವುದನ್ನು ನಾವು ನೋಡ್ತೇವೆ. ಯೆಶಾಯನ ಪ್ರವಾದನೆಯ ಗ್ರಂಥ 53ನೇ ಅಧ್ಯಾಯದಲ್ಲಿ ಯೇಸುವಿನ ಶಿಲುಬೆ, ಶ್ರಮೆ, ಮರಣ, ಹೂಣಲ್ಪಡುವಿಕೆ ಮತ್ತು ಪುನರುತ್ಥಾನದ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿದೆ. ನೀವು ಓದಿದರೆ ನಿಮಗೆ ಸಿಗ್ತದೆ. ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ಬರೆದ ಮಾತು ನೆರವೇರಿತು ಅಂತ. ಯೆಶಾಯ 53ನೇ ಅಧ್ಯಾಯ ನಾನು ನಿಮಗೋಸ್ಕರ ಓದ್ತೇನೆ. ನಾವು ಕೇಳಿದ ಸಂಗತಿಯನ್ನು ನಮ್ಮಲ್ಲಿ ಯಾರು ನಂಬಿದರು? ನಾವು ಕೇಳಿದ ಸಂಗತಿಗಳನ್ನು ನಮ್ಮಲ್ಲಿ ಯಾರು ನಂಬಿದರು? ಯೆಹೋವನ ಬಾವು ಯಾರಿಗೆ ಗೋಚರವಾಯಿತು? ಒಣ ನೆಲದೊಳಗೆ ಬೇರಿನಿಂದ ಹೊರಡುವ ಅಂಕುರದಂತೆಯೂ ಬುಡದಿಂದ ಒಡೆಯುವ ಚಿಗುರಿನ ಹಾಗೂ ಅವನು ಯೆಹೋವನ ದೃಷ್ಟಿಯಲ್ಲಿ ಬೆಳೆದನು. ಅವನಲ್ಲಿ ಯಾವ ಅಂದ ಚಂದಗಳು ಇರಲಿಲ್ಲ. ನಾವು ಅವನನ್ನು ನೋಡಿದಾಗ ನೋಡತಕ್ಕ ಯಾವ ಲಕ್ಷಣವು ಕಾಣಲಿಲ್ಲ. 3ನೇ ವಚನ. ಅವನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಸಿಕೊಳ್ಳದವನು, ಸಂಕಟಗೊಳಗಾದವನು, ವ್ಯಾಧಿ ಪೀಡಿತನು, ಜನರ ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು. ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ. ಯೆಶಾಯನು ಈ ಒಂದು ಘಟನೆಯನ್ನು 700 ವರ್ಷಗಳ ಹಿಂದೆ ಆತನ ಶಿಲುಬೆಯ ಮರಣ, ಆತನ ಹೂಣಲ್ಪಡುವಿಕೆ ಎಲ್ಲವನ್ನು ಆತನು ನೋಡ್ತಾನೆ. ದೇವರು ಆತನಿಗೆ ಫ್ಯೂಚರನ್ನು ತೋರಿಸ್ತಾನೆ. ಪ್ರವಾದಿಗಳು ಅಂತ ಹೇಳಿದರೆ ಅವ್ರು ನೋಡಿ ಮಾತಾಡುವವರು. ಓಕೆ, ಮಾತಾಡಿದ. ಇಲ್ಲಿ ನಾವು 4ನೇ ವಚನ ಓದ್ತೇವೆ. 53ನೇ ಅಧ್ಯಾಯ 4ನೇ ವಚನ. ನಿಜವಾಗಿಯೂ ನಮ್ಮ ಸಂಕಟಗಳನ್ನು ಅನುಭವಿಸಿದನು, ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ. ಈ ಮಾತು ಅಲ್ಲಿ ನೆರವೇರಿತು. ಸಂಕಟ ಎಲ್ಲಿಂದ ಬರುತ್ತದೆ? ದುರಾತ್ಮಗಳಿಂದ. ಸಂಕಟ, ದ ಸಾರೋ, ದ ಪೇನ್, ಸಿಕ್ನೆಸ್. ಬೈಬಲ್ ಹೇಳಿದೆ, ಸಂಜೆ ಆಗುತ್ತಿರುವಾಗಲೇ ಯೇಸು ಸ್ವಾಮಿ ಅನೇಕರನ್ನು, ದವ್ವ ಪೀಡಿತರನ್ನು ಯೇಸುವಿನ ಬಳಿಗೆ ಕರ್ಕೊಂಡು ಬಂದರು. ಆತನು ಕೇವಲ ಮಾತು ಮಾತ್ರದಿಂದಲೇ ಅವುಗಳನ್ನು ಬಿಡಿಸಿದನು ಮತ್ತು ಮೈಯಲ್ಲಿ ನೆಟ್ಟಗಿದ್ದಲ್ಲದ ಅನೇಕರನ್ನು ಆತನು ವಾಸಿ ಮಾಡಿದನು. ಇದರಿಂದ ಆತನು ನಮ್ಮ ಬೇನೆಗಳನ್ನು ತಾನೇ ಹೊತ್ತುಕೊಂಡು ಹೋದನು ಎಂಬ ಯೆಶಾಯನ ಪ್ರವಾದಿಯ ಗ್ರಂಥದಲ್ಲಿ ಬರೆದ ಮಾತು ನೆರವೇರಿತು ಅಂತ ವಾಕ್ಯ ಹೇಳ್ತದೆ. ಆ ವಾಕ್ಯ ನೆರವೇರಿತು. ಓಕೆ, ನೆಕ್ಸ್ಟ್ ಹೇಳ್ತದೆ, ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡು ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು. ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮನು ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು.
ಅವನ ಬಾಸುಣ್ಯಗಳಿಂದ ನಮಗೆ ಗುಣವಾಯಿತು. ಪ್ರಿಯರೇ, ಇದನ್ನು ಅನೇಕರು ನಂಬಿದರೆ ಕೇವಲ ಆತ್ಮದಲ್ಲಿ ಮಾತ್ರ ಸ್ವಸ್ಥತೆ ಅಂತ, ಶಾರೀರಿಕ ಸ್ವಸ್ಥತೆ ಅಲ್ಲ ಅಂತ. ಪ್ರಿಯರೇ, ಆತ್ಮವು ವ್ಯಾಧಿಯನ್ನು ಸಹಿಸಬಲ್ಲದು. ಆತ್ಮವೇ ನೊಂದರೆ ಸಹಿಸುವವರು ಯಾರು? ಓಕೆ, ನೀನು ಸ್ಪಿರಿಚುವಲಿ ಫಿಟ್ ಆಗಿದೆ, ನೀನು ಫಿಸಿಕಲಿ ಕೂಡ ನೀನು ಫಿಟ್ ಆಗಿರ್ತಿ. ಅದನ್ನು ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ. ದೇವರ ವಾಕ್ಯ ಇಲ್ಲಿ ಬರೆಯಲ್ಪಟ್ಟದ್ದು ಫಿಸಿಕಲ್ ಹೀಲಿಂಗ್ ಬಗ್ಗೆ. ಅಫ್ಕೋರ್ಸ್ ನಮ್ಮ ಆತ್ಮದ ಹೀಲಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಬಾರ್ನ್ ಅಗೇನ್ ಆದ ನಂತರ ನಮ್ಮ ಆತ್ಮದಲ್ಲಿ ಆರೋಗ್ಯದ ಆತ್ಮನು ಇದ್ದಾನೆ. ಕ್ರಿಸ್ತನು ಎಂಥವನಾಗಿದ್ದಾನೋ ಅಂಥವರಾಗಿಯೇ ಈ ಭೂಲೋಕದಲ್ಲಿ ನಾವಿದ್ದೇವೆ. ಪ್ರೈಸ್ ಗಾಡ್. ನಾವು ಕ್ರಿಸ್ತನಲ್ಲಿ ಬದುಕಿಸುವ ಆತ್ಮವಾಗಿ ನಮ್ಮನ್ನು ದೇವರು ಇಟ್ಟಿದ್ದಾನೆ. ಆ ಲೈಫ್ ನಮ್ಮ ಒಳಗಿದೆ, ಆ ಜೀವ ನಮ್ಮ ಒಳಗಿದೆ. ನೀವು ಯೇಸುವನ್ನು ಯಾರು ಅಂಗೀಕಾರ ಮಾಡಿದ್ದೀರಿ, ನಿಮ್ಮ ಒಳಗೆ ದೇವರ ಜೀವ ನೆಲೆಗೊಂಡಿದೆ, ದೇವರ ಅಭಿಷೇಕವು ನೆಲೆಗೊಂಡಿದೆ, ದೇವರ ಮಹಿಮೆಯು ನಿಮ್ಮ ಒಳಗೆ ನೆಲೆಗೊಂಡಿದೆ. ದ ಬೈಬಲ್ ಮೈಯಲ್ಲಿ ನೆಟ್ಟಗಿಳಿದವರನ್ನು ಆತನು ವಾಸಿ ಮಾಡಿದನು. ಯಾಕೆ ಮೈಯಲ್ಲಿ ಬಗ್ಗಿ ಹೋಗಿದ್ದರು? ಯಾಕೆ ಬಗ್ಗಿ ಹೋಗಿದ್ದಂದರೆ ದುರಾತ್ಮ ಪೀಡಿತ, ದ ಫಿಸಿಕಲ್ ಸೈತಾನು ಅವರನ್ನು ಬಾಧಿಸಿದ. ಇನ್ನೊಂದು ನಾವು ಸ್ಕ್ರಿಪ್ಚರ್ ನಿಮಗೆ ತೋರಿಸ್ತೇನೆ. ಲೂಕನು ಬರೆದ ಸುವಾರ್ತೆಯಲ್ಲಿ 13ನೇ ಅಧ್ಯಾಯ 10ನೇ ವಚನ. ಒಂದಾನೊಂದು ಸಭಾ ದಿನದಲ್ಲಿ ಆತನು ಒಂದು ಸಭಾಮಂದಿರದೊಳಗೆ ಉಪದೇಶ ಮಾಡುತ್ತಾ ಇದ್ದನು. ಅಲ್ಲಿ 18 ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀ ಇದ್ದಳು. ಆಕೆಯು ನಡುಬೊಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು. ಬೈಬಲ್ ಹೇಳಿದೆ ಅಲ್ಲಿ 18 ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀ ಇದ್ದಳು. ಆಕೆ ನಡುಬೊಗ್ಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆತ್ತಲಾರದಿದ್ದಳು. ಯೇಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಆಕೆಗೆ, ಅಮ್ಮ, ನಿನಗೆ ರೋಗ ಬಿಡುಗಡೆ ಆಯಿತು ಎಂದು ಹೇಳಿ ಆಕೆಯ ಮೇಲೆ ತನ್ನ ಕೈಗಳನ್ನಿಟ್ಟನು. ಅಮ್ಮ, ನಿನಗೆ ರೋಗ ಬಿಡುಗಡೆ ಆಯಿತು, ಯು ಆರ್ ಫ್ರೀ. ಮತ್ತು ಆಕೆಯ ಮೇಲೆ ತನ್ನ ಕೈ ಇಟ್ಟನು. ಫಸ್ಟ್ ಯೇಸು ಸ್ವಾಮಿ ಮಾತಾಡಿದ, ಆಕೆಗೆ ನಿನಗೆ ಬಿಡುಗಡೆ ಆಯಿತು, ಯು ಆರ್ ಫ್ರೀ. ಅನೇಕರು ಮೈಂಡಲ್ಲಿ ಥಿಂಕಿಂಗ್ ಇರ್ತಾರೆ, ಬಾಂಡೇಜ್ ಮೈಂಡ್. ಓಕೆ, ಫಸ್ಟ್ ನಿಮ್ಮ ಮೈಂಡ್ ಫ್ರೀ ಆದಾಗ ನೆಕ್ಸ್ಟ್ ಆತನು ಕೈ ಇಟ್ಟ. ಫಸ್ಟ್ ಆತನ ಒಳಗೆ ಸ್ವಾಮಿ ವರ್ಡ್ ಹಾಕಿದ, ನಿನಗೆ ಬಿಡುಗಡೆ ಆಯಿತು, ಯು ಆರ್ ಫ್ರೀ. ಪ್ರಿಯರೇ, ಅನೇಕರು ಒಳಗೆ ಫ್ರೀ ಆದಾಗ ಹೊರಗೆ ತನ್ನಷ್ಟಕ್ಕೆ ಫ್ರೀ ಆಗ್ತಾರೆ. ಸೈತಾನನು ಹೇಗೆ ಮನುಷ್ಯನನ್ನು ಆಕ್ರಮಿಸ್ತಂದರೆ ಥಾಟ್ಗಳ ಮೂಲಕ, ಆಲೋಚನೆಗಳ ಮೂಲಕ. ಅನೇಕರು ತಮ್ಮ ಆಲೋಚನೆಯ ಸೆರೆಮನೆಯಲ್ಲಿದ್ದಾರೆ, ಆಲೋಚನೆಯಲ್ಲಿ ಅವರು ರೋಗದಲ್ಲಿದ್ದಾರೆ, ಆಲೋಚನೆಯಲ್ಲಿ ಅವರು ಬಂಧನದಲ್ಲಿದ್ದಾರೆ. ಯಾವಾಗ ನಿಮ್ಮ ಆಲೋಚನೆಗಳು ಚೇಂಜ್ ಆಗ್ತವೆ ಸ್ಪಿರಿಚುವಲಿ, ಫಿಸಿಕಲಿ ನೀವು ಫ್ರೀ ಆಗುತ್ತೀರಿ. ಅದಕ್ಕೆ ಪರಿಚಯನೇ ಒಳಗೆ ಶುದ್ಧೀಕರಿಸಿ ಹೊರಗೆ ತನ್ನಷ್ಟಕ್ಕೆ ಶುದ್ಧವಾಗುವುದು. ಯೇಸು ಹೇಳಿದ, ಅಮ್ಮ, ನಿನಗೆ ರೋಗ ಬಿಡುಗಡೆ ಆಯಿತು. ನಾವು ನೋಡಲಿಕ್ಕೆ ಹೋದರೆ ನಮಗೆ ಸಿಗ್ತದೆ. ನಾನು ಓದ್ತೇನೆ 13ನೇ ಅಧ್ಯಾಯ 12ನೇ ವಚನ, ಲೂಕನು ಬರೆದ ಸುವಾರ್ತೆಯಲ್ಲಿ. ಯೇಸು ಆಕೆಯನ್ನು ನೋಡಿ ಹತ್ತಿರ ಕರೆದು ಆಕೆಗೆ, ಅಮ್ಮ, ನಿನಗೆ ರೋಗ ಬಿಡುಗಡೆ ಆಯಿತು ಎಂದು ಹೇಳಿ ಆಕೆಯ ಮೇಲೆ ಕೈಗಳನ್ನಿಟ್ಟು. ಇಟ್ಟ ಕೂಡಲೇ ಆಕೆ ನೆಟ್ಟಗಾದಳು, ದೇವರನ್ನು ಕೊಂಡಾಡಿದಳು. ಆದರೆ ಆ ಸಭಾಮಂದಿರದ ಅಧಿಕಾರಿಯು ನಡೆದ ಸಂಗತಿಯನ್ನು ನೋಡಿ, ಸಬ್ಬಾತ್ ದಿನದಲ್ಲಿ ಯೇಸು ಸ್ವಸ್ಥ ಮಾಡಿದಾನಲ್ಲ ಎಂದು ರೋಷಗೊಂಡು, ಅವರಿಗೆ ಕೆಲಸ ಮಾಡುವುದಕ್ಕೆ 6 ದಿವಸಗಳು ಅವೇ ಅಷ್ಟೇ, ಆ ದಿವಸಗಳಲ್ಲಿ ಬಂದು ವಾಸಿ ಮಾಡಿಸಿಕೊಳ್ಳ್ರಿ, ಸಬ್ಬಾತ್ ದಿನದಲ್ಲಿ ಮಾತ್ರ ಬೇಡ ಎಂದು ಹೇಳಿದರು. ಎಂತಹ ಒಂದು ಕಠೋರತನ! ಕೇವಲ ಸ್ಕ್ರಿಪ್ಚರ್ ನಾಲೆಜ್ ಇದ್ದವರು ಇರ್ತಾರೆ, ಕೇವಲ ಸ್ಕ್ರಿಪ್ಚರ್. ಅವರಿಗೆ ಲೈಫ್ ಬಗ್ಗೆ ಗೊತ್ತಿಲ್ಲ, ದೇವರ ಜೀವದ ಬಗ್ಗೆ ಗೊತ್ತಿಲ್ಲ, ದೇವರನ್ನು ಅನುಭವಿಸಿ ಗೊತ್ತಿಲ್ಲ, ಓನ್ಲಿ ಸ್ಕ್ರಿಪ್ಚರ್. ಓಕೆ, ಯೇಸು ಸ್ವಾಮಿ ಅವರನ್ನು ಹೇಟ್ ಮಾಡಿದರು, ದ್ವೇಷಿಸಿದರು. ಅವ್ರಿಗೆ ಒಬ್ಬ ವ್ಯಕ್ತಿ ಸ್ವಸ್ಥತೆ ಹೊಂದಿದ್ದು, ಒಬ್ಬ ವ್ಯಕ್ತಿ ಗುಣವಾದದ್ದು, ಒಬ್ಬ ವ್ಯಕ್ತಿ ಬಿಡುಗಡೆ ಆದದ್ದು, ಅದು ಅವರಿಗೆ ಬಿದ್ದು ಹೋಗಲಿಲ್ಲ. ಆ ಸ್ವಸ್ಥತೆಗೆ ವಿರುದ್ಧವಾಗಿ ಅವರು ಸ್ಕ್ರಿಪ್ಚರ್ ತೆಗೆದು ಮಾತಾಡಿದರು. ಇವತ್ತು ಕೂಡ ಅನೇಕರು ಇದ್ದಾರೆ, ಆ ಆರೋಗ್ಯಕ್ಕೆ ವಿರುದ್ಧವಾಗಿ ಸ್ಕ್ರಿಪ್ಚರ್ ತಿರುಚಿ ಮಾತಾಡುವರು. ಮಗನೇ, ನಿನ್ನ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡಿಕೋ, ಅದರಿಂದ ಜೀವಧಾರೆಗಳು ಹೊರಡುತ್ತವೆ. ಇಲ್ಲಿ ನಾವು ಕಂಟಿನ್ಯೂ ಆಗಿ ಓದ್ತೇನೆ. ಆದರೆ ಸಭಾಮಂದಿರದ ಅಧಿಕಾರಿಯು ನಡೆದ ಸಂಗತಿಯನ್ನು ನೋಡಿ, ಸಬ್ಬಾತ್ ದಿನದಲ್ಲಿ ಯೇಸು ಸ್ವಸ್ಥ ಮಾಡಿದನಲ್ಲ ಎಂದು ರೋಷಗೊಂಡು, ಜನರಿಗೆ ಕೆಲಸ ಮಾಡುವುದಕ್ಕೆ 6 ದಿವಸಗಳು ಅವೇ ಅಷ್ಟೇ, ಆ ದಿವಸಗಳಲ್ಲಿ ಬಂದು ವಾಸಿ ಮಾಡಿಕೊಳ್ಳ್ರಿ, ಸಬ್ಬಾತ್ ದಿನದಲ್ಲಿ ಮಾತ್ರ ಬೇಡ ಎಂದು ಹೇಳಿದನು. 15ನೇ ವಚನ,
ಆ ಮಾತನ್ನು ಕೇಳಿ ಸ್ವಾಮಿ ಅವನಿಗೆ, ಕಪಟಿಗಳು ನೀವು, ನಿಮ್ಮಲ್ಲಿ ಪ್ರತಿಯೊಬ್ಬನು ಸಬ್ಬತ್ ದಿನದಲ್ಲಿ ತನ್ನ ಎತ್ತನ್ನಾಗಲಿ ಕತ್ತೆಯನ್ನಾಗಲಿ ಗೋದಲಿಯಿಂದ ಬಿಚ್ಚಿ ನೀರು ಕುಡಿಸೋದಕ್ಕೆ ಹಿಡ್ಕೊಂಡು ಹೋಗುತ್ತಾನಲ್ಲವೇ? ಹಾಗಾದರೆ 18 ವರ್ಷಗಳ ತನಕ ಸೈತಾನನ್ನು ಕಟ್ಟಿ ಹಾಕಿದವಳು. ಹಾಗಾದರೆ 18 ವರ್ಷಗಳ ತನಕ ಸೈತಾನನ್ನು ಕಟ್ಟಿ ಹಾಕಿದವಳು, ಅಬ್ರಾಮನ ವಂಶದವಳು ಆಗಿರುವ ಈಕೆಯನ್ನು ಸಬ್ಬತ್ ದಿನದಲ್ಲಿ ಈ ಕಟ್ಟಿನೊಳಗಿಂದ ಬಿಡಿಸಬಾರದು ಎಂದು ಉತ್ತರ ಕೊಟ್ಟನು. ಈ ಮಾತುಗಳನ್ನು ಆತನು ಹೇಳ್ತಿರಲಾಗಿ ಆತನ ವಿರೋಧಿಗಳೆಲ್ಲರೂ ನಾಚಿಕೊಂಡರು. ಗುಂಪುಗೂಡಿದ ಜನರೆಲ್ಲ ಆತನಿಂದ ಆಗುತ್ತಿದ್ದ ಎಲ್ಲ ಮಹತ್ವದ ಕಾರ್ಯಗಳಿಗೆ ಸಂತೋಷಪಟ್ಟರು. ಇನ್ನೊಂದು ಸ್ವಸ್ಥತೆಯ ವಿರುದ್ಧವಾಗಿ ಮಾತಾಡ್ತದೆ. ಆ್ಯಕ್ಚುಲಿ ಅದಕ್ಕೆ ಹೇಳ್ತದೆ ದೆವ್ವಗಳಿಂದ ಪ್ರೇರಿತವಾದ ಬೋಧನೆ. ಓಕೆ, ದೆವ್ವಗಳಿಂದ ಪ್ರೇರಿತವಾದ ಬೋಧನೆ. ಸ್ವಸ್ಥತೆ ಇಲ್ಲ, ಆರೋಗ್ಯ ಇಲ್ಲ. ಈ ಸ್ವಾಮಿ ಅದು ಫಿಸಿಕಲಿ ಹೀಲಿಂಗ್ ಅಲ್ಲ ಅಂತ ಮಾಡಿದ್ದು. ಬೈಬಲ್ ಇದೆ, ಕಂದ ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು, ಅವುಗಳ ಮೇಲಿನ ದೃಷ್ಟಿಯು ತಪ್ಪದಿರಲಿ, ಅವುಗಳನ್ನ ಹೃದಯದಲ್ಲಿ ಇಟ್ಟುಕೋ, ಅವುಗಳನ್ನು ಹೊಂದುವವರಿಗೆ ಅದು ಜೀವ, ದೇಹಕ್ಕೆಲ್ಲ ಆರೋಗ್ಯ ಅಂತ ಹೇಳ್ತದೆ. ಜಾನೋಕ್ತಿ 4ನೇ 20, 22, 23ನೇ ವಚನ ಓದಿದ್ರೆ ನಿಮಗೆ ಸಿಗ್ತದೆ. ಅವುಗಳಿಂದ ಜೀವಧಾರೆಗಳು ಹೊರಡದು. ಮಗನೇ, ನಿನ್ನ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡಿಕೊ, ಅದರಿಂದ ಜೀವಧಾರೆಗಳು ಹೊರಡುತ್ತವೆ. ಅದರರ್ಥ ನಿನ್ನ ಹೃದಯದಲ್ಲಿ ಸುಳ್ಳುಗಳು ಯಾವತ್ತು ಬಿದ್ದು ನಿನ್ನ ಒಳಗೆ ಬ್ಲಾಕ್ ಆಗದಂತೆ, ಮುಚ್ಚಲ್ಪಡದಂತೆ ಕಾಪಾಡಿಕೊ. ನಿನ್ನ ಒಳಗಿಂದ ಜೀವಧಾರೆಗಳು ಹೊರಡುತ್ತವೆ. ಆರೋಗ್ಯವು ನಿನ್ನ ಒಳಗಿಂದ ಹರಿಯುತ್ತದೆ. ಮಹಿಮೆ ದೇವರ ನಿನ್ನ ಒಳಗಿಂದ ಹರಿಯುತ್ತದೆ. ಎವ್ರಿ ಟೈಮ್ ನೀವು ದೇವರ ವಾಕ್ಯವನ್ನು ಕೇಳಿ, ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡೋದಂದರೆ ನಿಮ್ಮ ಸ್ಪಿರಿಚುವಲ್ ಮ್ಯಾನ್ ಅಲ್ಲಿದ್ದ ಒಳಗಿದ್ದ ಆ ಲೈಫನ್ನು, ಆ ಮುಚ್ಚಳವನ್ನು ನೀವು ತೆಗೆಯುವಂಥದ್ದು, ನೀವು ಓಪನ್ ಮಾಡುವಂಥ ಗೇಟ್ ವಾಲನ್ನು ಓಪನ್ ಮಾಡುವಂಥದ್ದು. ಎವ್ರಿ ಟೈಮ್ ನೀವು ಸುಳ್ಳನ್ನು ಕೇಳಿದಾಗ ನಿಮ್ಮ ಒಳಗಿದ್ದ ವಾಲ್ ಆಫ್ ಆಗ್ತದೆ. ಆ ಲೈಫ್, ರಿವರ್ ಆಫ್ ಲೈಫ್, ಅದು ಫ್ಲೋ ಆಗುವಂಥದ್ದು ಮುಚ್ಚಲ್ಪಡುತ್ತದೆ. ಆರೋಗ್ಯವು ನಿಮ್ಮ ಒಳಗೆ ಇದೆ. ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಿದಾಗ ಆರೋಗ್ಯ ನಿಮ್ಮ ಒಳಗಿದೆ. ಆ ಸ್ಕ್ರಿಪ್ಚರ್ ಏನು ಮಾಡ್ತಂತೆ, ದೇವರ ವಾಕ್ಯದ ಜ್ಞಾನ ಏನು ಮಾಡುತ್ತೆ ಅಂತ ಹೇಳಿದರೆ, ಆ ರೆವಲೇಷನ್ ನಾಲೆಜ್ ನಿಮ್ಮ ಒಳಗಿನ ಆಂತರ್ಯವನ್ನು ಅದು ಓಪನ್ ಮಾಡುತ್ತದೆ. ನಂಬುವವರ ಹೊಟ್ಟೆಯ ಒಳಗಿಂದ ಜೀವಕರವಾದ ಹೊಳೆಗಳು ಹರಿತವೆ. ಪ್ರೇರೆ, ಯೇಸು ಸ್ವಾಮಿ ಹತ್ತಿರ ಅನೇಕ ದೆವ್ವ ಪೀಡಿತರು ಬರುವಾಗ ಆತನ ಮಾತ್ರದಿಂದಲೇ ದೆವ್ವಗಳನ್ನು ಬಿಡಿಸಿದನು. ಬೈಬಲ್ ಮೈಯಲ್ಲಿ ನೆಟ್ಟಗಿಲ್ಲದವರನ್ನು ವಾಸಿ ಮಾಡಿದನು. ಅನೇಕರನ್ನು ಆತನು ವಾಸಿ ಮಾಡಿದನು. ಇಲ್ಲಿ ಒಂದು ದೃಷ್ಟಾಂತ ನಾವು ನೋಡ್ತೇವೆ. 18 ವರ್ಷದಿಂದ ನಡು ಬೊಗ್ಗಿದ ಒಬ್ಬ ಸ್ತ್ರೀ ಇದ್ದಳು. ಆಕೆ ದೆವ್ವ ಪೀಡಿತಳು. ಅನೇಕ ಸಿಕ್ನೆಸ್ಗಳು ದುರಾತ್ಮಗಳಿಂದ ಬರುತ್ತವೆ. ದುರಾತ್ಮಗಳು ಫಿಸಿಕಲಿ ಸಿಕ್ನೆಸ್ಸನ್ನು ಬಾಧಿಸ್ತವೆ. ಬೇಕಾದರೆ ನಾನು ನಿಮಗೆ ಅನೇಕ ಸ್ಕ್ರಿಪ್ಚರ್ಗಳನ್ನು ತೋರಿಸ್ಬೋದು. 10ನೇ ಅಧ್ಯಾಯ 38ನೇ ವಚನದಲ್ಲಿ ಓದಿ ನಿಮಗೆ ಸಿಗ್ತದೆ. ಅಪೊಸ್ತಲ ಕೃತ್ಯ 10ನೇ ಅಧ್ಯಾಯ 38ನೇ ವಚನ. ಐ ವಿಲ್ ರೀಡ್ ಫಾರ್ ಯು. 38. ದೇವರು ನಜರೇತನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದುದರಿಂದ ಆತನ ಉಪಕಾರಗಳನ್ನು ಮಾಡುತ್ತಾ ಸೈತಾನ್ನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನು ಗುಣ ಮಾಡುತ್ತಾ ಸಂಚರಿಸಿದನು. ದಿಸ್ ಅ ಫಿಸಿಕಲ್ ಹೀಲಿಂಗ್. ಓಕೆ, ಸಂಚರಿಸಿದನು. ಇದೆಲ್ಲ ನಿಮಗೆ ಗೊತ್ತಾಗಿರುವುದಷ್ಟೇ. ಈ ಸಿಕ್ನೆಸ್ಗಳು ಸೈತಾನ್ನ ಒಂದು ಆಪರೇಷನ್. ಪ್ರೇರೆ, ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ. ಯಾವ ದಿವಸ ಯೇಸು ನಿಮಗೋಸ್ಕರ ಕಲ್ವಾರಿ ಕ್ರೂಜೆಯಲ್ಲಿ ಸತ್ತಿದ್ದಾನೆ, ರಕ್ತವನ್ನು ಸುರಿಸಿದ್ದಾನೆ, ಹೂಣಲ್ಪಟ್ಟಿದ್ದಾನೆ, 3ನೇ ದಿನ ಪುನರುತ್ಥನಾಗಿದ್ದಾನೆ ಅಂತ ನೀವು ನಂಬಿದಾಗ ನಿಮ್ಮ ಪಾಪಗಳು ಕ್ಷಮಿಸಲ್ಪಡ್ತವೆ. ನೀವು ನಿತ್ಯ ಜೀವನ ಹೊಂದುತ್ತೀರಿ. ದೇವರ ಮಕ್ಕಳಾಗುವ ಅಧಿಕಾರ ನಿಮಗೆ ಕೊಡುತ್ತದೆ. ನೀವು ದೇವರ ಮಕ್ಕಳಾಗ್ತೀರಿ. ನೆಕ್ಸ್ಟ್, ಈ ದುರಾತ್ಮಗಳ ಮೇಲೆ, ರೋಗಗಳ ಮೇಲೆ, ವ್ಯಾಧಿಗಳ ಮೇಲೆ ನಿಮಗೆ ಅಧಿಕಾರ ಇದೆ. ಅದರಿಂದ ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡಿರಿ. ಕ್ರಿಸ್ತನಲ್ಲಿ ದೇವರಿಗೆ ನೀವು ಯಾರಾಗಿದ್ದೀರಿ ಎಂಬ ರಿಲೇಷನ್ಶಿಪ್ ಬಿಲ್ಡ್ ಮಾಡಿರಿ. ಬೈಬಲ್ ದೇವರಿಗೆ ಒಳಗಾಗಿರಿ. ಸೈತಾನನ್ನು ಎದುರಿಸಿರಿ. ಆತನು ನಿಮ್ಮನ್ನು ಬಿಟ್ಟು ಓಡಿ ಹೋಗೋ. ರೋಗಗಳು ನಿಮ್ಮನ್ನು ಬಿಟ್ಟು ಓಡಿ ಹೋಗೋ. ವ್ಯಾಧಿಗಳು ನಿಮ್ಮನ್ನು ಬಿಟ್ಟು ಓಡಿ ಹೋಗೋ. ಓಕೆ, ಬಿಟ್ಟು ಹೋಗು. ಪ್ರೇರೆ, ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ. ಇಷ್ಟರವರೆಗೆ ನೀವು ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಿದ್ರೆ, ದಿಸ್ ದ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್. ನಿಮ್ಮ ಹೃದಯದಲ್ಲಿ ಕರೆಯಿರಿ. ಐ ವಿಲ್ ಲೀಡ್ ಯು ಇನ್ ಪ್ರೇಯರ್. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ.
ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ನೀನು ನಮ್ಮ ಮೇಲೆ ಪ್ರೀತಿ ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ನಮಗೋಸ್ಕರ ನೀನು ಕಳಿಸಿದೆ. ಆತ ನಮಗೋಸ್ಕರ ಕ್ರೂಜೆಯಲ್ಲಿ ಸತ್ತು ನಮ್ಮ ಪಾಪ ಶಾಪಗಳನ್ನು ಹೊತ್ತುಕೊಂಡು ಹೋಗಿ ಹೂಣಲ್ಪಟ್ಟು 3ನೇ ದಿನ ಪುನರುತ್ಥಾನನೆಂದು ನಮ್ಮ ಹೃದಯದಲ್ಲಿ ನಾವು ನಂಬುತ್ತೇವೆ ಮತ್ತು ಬಾಯಿಂದ ನಾವು ಅರಿಕೆ ಮಾಡುತ್ತೇವೆ, ಯೇಸುವೆ ನಮ್ಮ ಕರ್ತನೆಂದು. ಥ್ಯಾಂಕ್ ಯು ಲಾರ್ಡ್. ನಿನ್ನ ಪ್ರಸನ್ನತೆ, ನಿನ್ನ ಪ್ರೀತಿಗೋಸ್ಕರ ನಾವು ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಕ್ರಿಸ್ತನಲ್ಲಿ ನಮಗೆ ಬಿಡುಗಡೆ ಆಗಿದೆ. ಕ್ರಿಸ್ತನಲ್ಲಿ ನಾವು ಬಿಡುಗಡೆಯನ್ನು ಹೊಂದಿದವರಾಗಿದ್ದೇವೆ. ಅದಕ್ಕೋಸ್ಕರ ನಾವು ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಮಗೆ ನೀನು ಅನುಗ್ರಹ ಮಾಡಿದ್ದೆ. ಥ್ಯಾಂಕ್ ಯು ಲಾರ್ಡ್. ನೀನು ನಮ್ಮ ಎಲ್ಲ ಬೇನೆಗಳನ್ನು, ಬಾಧೆಗಳನ್ನು ಯೇಸುವೆ ನಿನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋಗಿದ್ದೆ. ನಿನ್ನ ಗಾಯಗಳಿಂದ ನಾವು ಗುಣವಾಗಿದ್ದೇವೆ. ನಾವು ಫಿಸಿಕಲ್ ಆರೋಗ್ಯವನ್ನು ನಂಬುತ್ತೇವೆ. ನಮ್ಮ ಪಾಪದ ಕ್ಷಮಾಪಣೆಯನ್ನು ಕೂಡ ನಾವು ನಂಬಿದ್ದೇವೆ. ನಿನ್ನ ಕೃಪೆಯಿಂದ ನಾವು ರಕ್ಷಣೆ ಹೊಂದಿದ್ದೇವೆ, ಆರೋಗ್ಯದಲ್ಲಿರುತ್ತೇವೆ, ಆರೋಗ್ಯದಲ್ಲಿ ನಡೆಯುತ್ತೇವೆ. ಥ್ಯಾಂಕ್ ಯು ತಂದೆ. ಯಾರೆಲ್ಲ ಅನಾರೋಗ್ಯದಲ್ಲಿದ್ದಾರೆ ಅವರು ಫಿಸಿಕಲಿ ಈಗಲೇ ಸ್ವಸ್ಥತೆಯನ್ನು ಹೊಂದಿಕೊಳ್ಳಲಿ. ಅವರಿಗೆ ಆವರಿಸ್ತಿರುವ ಎಲ್ಲ ಫಿಸಿಕಲಿ ರೋಗಗಳ ಸುಳ್ಳುಗಳು ಅವರ ದೇಹವನ್ನು ಈಗಲೇ ಬಿಟ್ಟು ಹೋಗಲಿ. ಐ ಕಮಾಂಡ್ ಟು ಲೀವ್ ಇಟ್ ಇನ್ ಜೀಸಸ್ ನೇಮ್. ಆಮೆನ್, ಆಮೆನ್. ಪ್ರೈಸ್ ಗಾಡ್. ಓಕೆ, ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಲಿ 7 ಗಂಟೆಯಿಂದ 7:30ಕ್ಕೆ ವೀಕ್ಷಿಸಿರಿ. 7:30ರಿಂದ 8 ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ನೀವು ವೀಕ್ಷಿಸ್ಬೋದು. ವರ್ಡ್ ಆಫ್ ವಿಕ್ಟರಿ ಚಾನಲ್, ಪಾಸ್ಟರ್ ರೋಷನ್ ಲೋಬೋ. ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ತಂದೆ, ಯಾರು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು, ಇವರು ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ, ಕೇಡುಕನ ಕೈಯಿಂದ ಇವರನ್ನು ತಪ್ಪಿಸಿ ಕಾಪಾಡು, ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್. ಓಕೆ, ನಮ್ಮ ವೆಬ್ಸೈಟ್ ಇದೆ wordofvictory.in ಅಂತ. ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಿಮಗೆ 4 ಭಾಷೆಯಲ್ಲಿ ಅರಿಕೆ ಸಿಗ್ತದೆ: ಕನ್ನಡ, ಇಂಗ್ಲೀಷ್, ಹಿಂದಿ, ಕೊಂಕಣಿ. ಓಕೆ, ಕಂಟಿನ್ಯೂ ಆಗಿ ಬಿಗ್ ಜೆ ಟಿವಿಯಲ್ಲಿ ಜಯದ ವಾಕ್ಯವನ್ನು ವೀಕ್ಷಿಸಿರಿ. ಆಮೆನ್.